ಓಂ ಶ್ರೀ ಸಾಯಿರಾಮ್. ವೆಲ್ಕಮ್ ಟು ದಿ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ. ಪ್ರೀತಿಯ ಮಕ್ಕಳೇ, 6ನೇ ತರಗತಿ ರಾಜ್ಯ ಪಠ್ಯ ಗಣಿತ 1ರ ಪೂರ್ಣ ಸಂಖ್ಯೆಗಳ ಬಗ್ಗೆ ಈ ದಿನ ಚರ್ಚೆ ಮಾಡೋಣ. ಇದು 2 ಭಾಗಗಳನ್ನು ಒಳಗೊಂಡಿದೆ. ಮೊದಲನೇ ಭಾಗದಲ್ಲಿ ನಾವು ಪೂರ್ಣ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಖ್ಯೆಗಳು ಗಣಿತದಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ. ಸಂಖ್ಯೆಗಳು ಇಲ್ಲದೆ ಗಣಿತವನ್ನು ಊಹಿಸಲು ಸಾಧ್ಯವಿಲ್ಲ. ಯಾವ ರೀತಿ ಸಂಖ್ಯೆಗಳು ಗಣಿತದಲ್ಲಿ ಉಗಮವಾಯಿತು ಅಂದರೆ, ನಾವು ವಸ್ತುಗಳನ್ನು ಎಣಿಕೆ ಮಾಡುವುದರ ಮೂಲಕ ಸಂಖ್ಯೆಗಳ ಉಗಮವಾಯಿತು. ಇದರಲ್ಲಿ ಮೊದಲು ನಾವು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಎಣಿಕೆ ಮಾಡಲು ಆರಂಭಿಸುವಾಗ 1, 2, 3, 4, 5 ಹೀಗೆ ಸಂಖ್ಯೆಗಳನ್ನು ಬರೆಯುತ್ತೇವೆ. ಇದನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುತ್ತಾರೆ. ಅಂದರೆ ನಾವು ಎಣಿಕೆ ಮಾಡಲು ಬಳಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಎಣಿಕೆ ಸಂಖ್ಯೆಗಳು ಎನ್ನುತ್ತೇವೆ. ಇದನ್ನು ಇಂಗ್ಲೀಷ್ ಅಕ್ಷರ ಎನ್ ರಿಂದ ಸೂಚಿಸುತ್ತೇವೆ. ನೆಕ್ಸ್ಟ್ ಎನ್ = ಪುಷ್ಪಾವರಣ 1, 2, 3, 4 ಹೀಗೆ ಬರಿತಾ ಹೋದರೆ ಇದು ಸ್ವಾಭಾವಿಕ ಸಂಖ್ಯೆಗಳ ಗಣ. ನೆಕ್ಸ್ಟ್ ಯಾವುದೇ ಸ್ವಾಭಾವಿಕ ಸಂಖ್ಯೆಯಾಗಿರಲಿ, ಅದಕ್ಕೆ 1 ಕೂಡಿದಾಗ ಸಿಗುವ ಸಂಖ್ಯೆಯನ್ನು ಮುಂದಿನ ಸಂಖ್ಯೆ ಎನ್ನುವರು. ಉದಾಹರಣೆ, ಯಾವುದೇ ಸ್ವಾಭಾವಿಕ ಸಂಖ್ಯೆ ತಗೊಳ್ಳಿ. ಇಲ್ಲೇ ನಾನು ತಗೊಂಡಿದ್ದೀನಿ 17. 17 ಒಂದು ಸ್ವಾಭಾವಿಕ ಸಂಖ್ಯೆ. ಅದರ ಮುಂದಿನ ಸ್ವಾಭಾವಿಕ ಸಂಖ್ಯೆ ಅಂದರೆ ತುಂಬ ಸುಲಭ. ಅದಕ್ಕೆ 1 ಕೂಡಬೇಕು. ನೋಡಿ, 17 + 1 ನಮಗೆ ಎಷ್ಟು ಬರುತ್ತೆ? 18 ಬರುತ್ತೆ. ಇದು 17ರ ಮುಂದಿನ ಸಂಖ್ಯೆ. ಅದೇ ರೀತಿ ಸ್ವಾಭಾವಿಕ ಸಂಖ್ಯೆ ಯಾವುದೇ ಇರಲಿ, ಅದರಿಂದ 1 ಕಳೆದಾಗ ಸಿಗುವ ಸಂಖ್ಯೆಯನ್ನು ಇಂದಿನ ಸಂಖ್ಯೆ ಎನ್ನುವರು. ಉದಾಹರಣೆ, ಇದೇ ಎಕ್ಸಾಂಪಲ್ ತಗೊಳ್ಳಿ. ಅಂದರೆ 17. 17ರ ಇಂದಿನ ಸಂಖ್ಯೆ ಯಾವುದು? 17ರಿಂದ 1 ಕಳೀರಿ. ಅಂದರೆ ನೋಡಿ, 17ರಿಂದ 1 ಕಳೆದಾಗ 16 ಸಿಗುತ್ತದೆ. ಅಂದರೆ 17 - 1. ಆದ್ದರಿಂದ 17ರ ಇಂದಿನ ಸಂಖ್ಯೆ 16. ನಂತರ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳೆಂದರೇನು? ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0 ಸೇರಿಸಿದಾಗ ಅದು ಪೂರ್ಣ ಸಂಖ್ಯೆಗಳ ಗುಂಪು ಆಗುತ್ತದೆ. ಇದನ್ನು ಇಂಗ್ಲೀಷ್ ಅಕ್ಷರ W ದಿಂದ ಸೂಚಿಸುತ್ತೇವೆ. ಅಂದರೆ 0, 1, 2, 3, 4 ಈ ರೀತಿ ಬರಿತಾ ಹೋದರೆ ಇವುಗಳನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. ಇಲ್ಲಿ ಗಮನಿಸಿ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಈ ಹೇಳಿಕೆ ಸರಿನೋ ತಪ್ಪು ಅಂದರೆ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಏಕೆಂದರೆ ಸ್ವಾಭಾವಿಕ ಸಂಖ್ಯೆಗಳು ಅದು 1ರಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಪೂರ್ಣ ಸಂಖ್ಯೆಗಳು 0, 1, 2 ಇದರಿಂದ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಇದ್ದಾವೆ. ಆದ್ದರಿಂದ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಯಾಕೆಂದರೆ ಪೂರ್ಣ ಸಂಖ್ಯೆಗಳಲ್ಲಿ 0 ಇದೆ, ಆದರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0 ಇಲ್ಲ. ಆದ್ದರಿಂದ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಆದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ 2 + 7 ಸಂಖ್ಯಾ ರೇಖೆಯ ಮೇಲೆ ತೋರಿಸಿ. ಯಾವ ರೀತಿ ತೋರಿಸೋದು? ಸಂಖ್ಯಾ ರೇಖೆಯ ಮೇಲೆ 2 + 7 ಯಾವ ರೀತಿ ತೋರಿಸೋದು? ನಮಗೆ ಆನ್ಸರ್ ಗೊತ್ತು ಆಲ್ರೆಡಿ. 2 + 7 ಕೂಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಇದನ್ನು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ತೋರಿಸೋದು? ತುಂಬ ಸುಲಭ. ನೋಡಿ, ಮೊದಲು ಸಂಖ್ಯಾ ರೇಖೆಯನ್ನು ಎಳೆದುಕೊಳ್ಬೇಕು. ನಂತರ ಆ ಸಂಖ್ಯಾ ರೇಖೆಯ ಮೇಲೆ ಪೂರ್ಣ ಸಂಖ್ಯೆಗಳನ್ನು ಗುರುತಿಸಬೇಕು. ಅಂದರೆ ಆ ಪೂರ್ಣ ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಒಂದು ಏಕಮಾನವಾದಷ್ಟು, ಅಂದರೆ ನೋಡಿ 0 to 1 ಎಷ್ಟಿದೆಯೋ ಒಂದು ಏಕಮಾನದಂತೆ ಪ್ರತಿ ಸಂಖ್ಯೆಗಳು ಕೂಡ ಅದೇ ರೀತಿ ಬರ್ಕೊಂಡು ಫಸ್ಟು ಆ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ರಚಿಸ್ಕೊಳ್ಬೇಕು. ನಂತರ 2 + 7 ಇದೆ. ಫಸ್ಟು 0ದಿಂದ ಪ್ರಾರಂಭಿಸಿ, 0 ಇಂದ ಅಂದರೆ 0ಯಿಂದ 2ಕ್ಕೆ ಹೋಗಿದ್ದೀವಿ. ಆದ ನಂತರ ಪ್ಲಸ್ ಇದೆ. ಪ್ಲಸ್ ಅಂದರೆ ಆ ಸಂಖ್ಯಾ ರೇಖೆಯ ಮೇಲೆ ಬಲಭಾಗಕ್ಕೆ
ಎಷ್ಟು ನೆಗೆತಗಳನ್ನು ಮಾಡಬೇಕು ಅಂದರೆ ಜಂಪ್ ಮಾಡಬೇಕು. ಎಷ್ಟು ಸತಿ ಜಂಪ್ ಮಾಡಬೇಕು? 7 ಸತಿ ಜಂಪ್ ಮಾಡಬೇಕು. ನೋಡಿ ಇಲ್ಲಿ ಆಲ್ರೆಡಿ ನಾವು 2ರಲ್ಲಿದ್ದೀವಿ. 7 ಸತಿ ಜಂಪ್ ಮಾಡಬೇಕು. ಇಲ್ಲಿಂದ ಹೇಳ್ಸ್ಕೊಳ್ಳಿ. 2 ಆದಮೇಲೆ ಯಾವುದಿದೆ? 3 ಅಂದರೆ 1 2 3 4 5 6 7. 7 ಸತಿ ಜಂಪ್ ಮಾಡಿದರೆ ನಮಗೆ ಇದರ ಉತ್ತರ ಸಿಗುತ್ತದೆ. ಅಂದರೆ 2 + 7 = 9. ಈ ರೀತಿ ಸಂಖ್ಯಾ ರೇಖೆಯ ಮೇಲೆ ನಾವು ಸಂಕಲನವನ್ನು ಮಾಡಬಹುದು. ನಂತರ ಇದೇ ರೀತಿ ಸಂಖ್ಯಾ ರೇಖೆಯ ಮೇಲೆ ವ್ಯವಕಲನ. ಉದಾಹರಣೆ 7 - 5 ಸಂಖ್ಯಾ ರೇಖೆಯ ಮೇಲೆ ತೋರಿಸಿ. ಗಮನಿಸಿ, ಇಲ್ಲಿ 7 ಇದೆ. ಫಸ್ಟ್ ಏನಿದೆ? 7 ಇದೆ. ನಾವು 7ಇಂದ ಸ್ಟಾರ್ಟ್ ಮಾಡಬೇಕು. ಮೊದಲು ಸಂಖ್ಯೆ 7ಕ್ಕೆ ಹೋಗಬೇಕು. ನೋಡಿ, ಸಂಖ್ಯೆ 7 ಇದೆ. 7ರಿಂದ ಅಬ್ಸರ್ವ್ ಮಾಡಿ, ಇಲ್ಲಿ ಮೈನಸ್ ಇದೆ. ಮೈನಸ್ ಇದೆ ಅಂದರೆ ಈ ಸಂಖ್ಯಾ ರೇಖೆ ಇದು ಆ ಕಡೆದು ನಮಗೆ ಬಲಭಾಗ, ಈ ಕಡೆಗೆ ಎಡಭಾಗ. ನಾವು ಎಡಭಾಗಕ್ಕೆ ಎಷ್ಟು ನೆಗೆತ ಮಾಡಬೇಕು ಅಂದರೆ ಜಂಪ್ ಮಾಡಬೇಕು. ಎಷ್ಟು ಸತಿ ಜಂಪ್ ಮಾಡಬೇಕು? ನೋಡಿ, ಗಮನಿಸಿ, 5 ಇದೆ. 5 ಸತಿ ಈ 7 ಸಂಖ್ಯೆಯಿಂದ 5 ಎಡಭಾಗಕ್ಕೆ ಜಂಪ್ ಆಗಬೇಕು. ಅಂದರೆ ನೋಡಿ, 1 ನೆಗೆತ ಇಲ್ಲಿಗೆ, ಅದಾದ ನಂತರ ಇಲ್ಲಿಗೆ ಇನ್ನೊಂದು ನೆಗೆತ, ಅದಾದ ನಂತರ ಇಲ್ಲಿಗೆ ಇನ್ನೊಂದು ನೆಗೆತ. ಅದೇ ರೀತಿ ಎಷ್ಟು ನೆಗೆತ ಮಾಡಬೇಕು? 5. ಅಂದರೆ 1 2 3 4 5. ಈ ರೀತಿ ಜಂಪ್ ಮಾಡಿದಾಗ ನಮಗೆ ಉತ್ತರ ಸಿಗುತ್ತೆ. ಅಂದರೆ 7 - 5 = ಆನ್ಸರ್ ಎಷ್ಟಿದೆ? 2 ಇದೆ. ನಂತರ ಅದೇ ರೀತಿ ಸಂಖ್ಯಾ ರೇಖೆಯ ಮೇಲೆ ಗುಣಾಕಾರ. ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ ಗುಣಾಕಾರ ಮಾಡ್ಬೋದು ಅಂತ ಉದಾಹರಣೆ ನೋಡೋಣ. 2 × 3 ಸಂಖ್ಯಾ ರೇಖೆಯ ಮೇಲೆ ತೋರಿಸಿ. ನಾವು ಡೈರೆಕ್ಟಾಗಿ ಹೇಳೋದಾದರೆ 2 3 6, ನಮಗೆ ಆನ್ಸರ್ ಆಲ್ರೆಡಿ ಗೊತ್ತು. ಇದನ್ನು ಯಾವ ರೀತಿ ನಾವು ಸಂಖ್ಯಾ ರೇಖೆಯ ಮೇಲೆ ತೋರಿಸ್ಬೇಕು? ಅಬ್ಸರ್ವ್ ಮಾಡಿ, ಮೊದಲು ಸಂಖ್ಯಾ ರೇಖೆ ಎಳಿಬೇಕು. ನಂತರ ಸಂಖ್ಯಾ ರೇಖೆಯ ಮೇಲೆ ಪೂರ್ಣ ಸಂಖ್ಯೆಗಳನ್ನು ಗುರುತಿಸಿಕೊಳ್ಳಬೇಕು. ಗುರುತಿಸಿಕೊಂಡ ನಂತರ 2 ಏಕಮಾನಗಳಷ್ಟು ತಗೊಂಡು 3 ನೆಗೆತಗಳು, ನೋಡಿ 3 ನೆಗೆತ ಮಾಡಬೇಕು. ಅಂದರೆ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ 1 ನೆಗೆತ, ಅಂದರೆ 2 ಏಕಮಾನದಷ್ಟು. ನಂತರ ಇನ್ನೊಂದು ನೆಗೆತ, ಅಂದರೆ ಎಗೈನ್ 2ರಿಂದ 2 ಏಕಮಾನ ಅಂದರೆ 4ಕ್ಕೆ ಹೋಗುತ್ತೆ. ಇದು 1 ನೆಗೆತ, ಇದು 2 ನೆಗೆತ, 3 ನೆಗೆತ ಮಾಡ್ಬೇಕು. ಅಂದರೆ ನೋಡಿ, ಇಲ್ಲಿ 3 ಇದೆ. 3ರಷ್ಟು ನೆಗೆತ ಅಂದರೆ 3ನೇದು ಇಲ್ಲಿ ಬರುತ್ತೆ. ನಮ್ಗೆ ಅವಾಗ ಆನ್ಸರ್ ಎಷ್ಟು ಸಿಗುತ್ತೆ ಅಂದರೆ 6 ಸಿಗುತ್ತೆ. ನಮಗೆ ಆಲ್ರೆಡಿ ಗೊತ್ತು 2 × 3 = 6. ಅಂದರೆ 2 ಏಕಮಾನಗಳಷ್ಟು 3 ನೆಗೆತ ಮಾಡಬೇಕು. ಅಂದರೆ 3 ಸತಿ ಜಂಪ್ ಮಾಡಬೇಕು. ಅಂದರೆ 1 2 3 3 ಸತಿ ಜಂಪ್ ಮಾಡಿದಾಗ ನಮಗೆ 2 3 6 ಆನ್ಸರ್ ಸಿಗುತ್ತೆ. ನಂತರ ಪೂರ್ಣ ಸಂಖ್ಯೆಗಳ ಗುಣಗಳು. ಈ ಪೂರ್ಣ ಸಂಖ್ಯೆಗಳ ಗುಣಗಳನ್ನು ನೋಡೋದಾದರೆ ಮೊದಲನೇದಾಗಿ ಸಂಕಲನದ ಆವೃತ ಗುಣ. ಸಂಕಲನದ ಆವೃತ ಗುಣ ಅಂತಂದರೆ ಏನು ಅಂದರೆ, ಯಾವುದೇ 2 ಪೂರ್ಣ ಸಂಖ್ಯೆ ತಗೊಳ್ಳಿ. ಪೂರ್ಣ ಸಂಖ್ಯೆ ಅಂದರೆ 0 1 2 3 4 ಈ ಥರ ಬರುತ್ತೆ. ಯಾವುದೇ 2 ಪೂರ್ಣ ಸಂಖ್ಯೆಗಳ ಮೊತ್ತ ಪೂರ್ಣ ಸಂಖ್ಯೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2 3 ತಗೊಂಡ್ರೆ ಅವುಗಳ ಸಂಕಲನ ಅಂದರೆ ಅವೆರಡನ್ನೂ ಕೂಡಬೇಕು. 2 + 3 ನಮಗೆ ಆನ್ಸರ್ ಎಷ್ಟು ಬರುತ್ತೆ? 5 ಬರುತ್ತೆ. 5 ಸಹ ಪೂರ್ಣ ಸಂಖ್ಯೆನೇ. ಅಂದರೆ ಇದೇ ಅದರ ಸಂಕಲನದ ಆವೃತ ಗುಣ. ನಂತರ ಗುಣಾಕಾರದ ಆವೃತ ಗುಣ. ಇದು ಸೇಮ್ ಸಂಕಲನದ ಆವೃತ ಗುಣ ಥರ, ಆದರೆ ಇಲ್ಲಿ 2 ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಗುಣಿಸಿದಾಗ ನಮಗೆ ಪೂರ್ಣ ಸಂಖ್ಯೆ ಬರುತ್ತದೆ. ಅಂದರೆ ಪೂರ್ಣ ಸಂಖ್ಯೆಗಳು ಸಂಕಲನ ಕ್ರಿಯೆಯಲ್ಲಿ ಮಾತ್ರವಲ್ಲದೆ ಗುಣಾಕಾರ ಕ್ರಿಯೆಯಲ್ಲೂ ಕೂಡ ಆವೃತವಾಗಿದೆ. ನಂತರ ಇದನ್ನು ಅಬ್ಸರ್ವ್ ಮಾಡಿ, ಪೂರ್ಣ ಸಂಖ್ಯೆಗಳು ವ್ಯವಕಲನ ಕ್ರಿಯೆಯಲ್ಲಿ ಆವೃತವಾಗಿಲ್ಲ. ಯಾಕಾಗಿಲ್ಲ ಅಂದರೆ, ಉದಾಹರಣೆ ತಗೊಳ್ಳಿ. 6 - 7 6 - 7 = -1. ಯಾಕೆ -1 ಬರುತ್ತೆ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 6 ಚಿಕ್ಕ ಸಂಖ್ಯೆ, 7 ದೊಡ್ಡ ಸಂಖ್ಯೆ. ಆ 7ರ ಚಿಹ್ನೆ ಏನಿದೆ? ಮೈನಸ್ ಇದೆ. ಆದ್ದರಿಂದ 6 - 7 -1 ಬರುತ್ತೆ. ಯಾಕೆಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ನಾವು ಇಡಬೇಕು. -1 ಬಂತು. ಇಲ್ಲಿ -1 ಪೂರ್ಣ ಸಂಖ್ಯೆ ಅಲ್ಲ.
ಯಾಕೆಂದರೆ ಅದು ಪೂರ್ಣ ಸಂಖ್ಯೆ ಅಲ್ಲ. ನಮಗೆ ಪೂರ್ಣ ಸಂಖ್ಯೆಗಳು ಅಂದರೆ 0, 1, 2 ಇವುಗಳನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಆದರೆ ಇಲ್ಲಿ -1 ಪೂರ್ಣ ಸಂಖ್ಯೆ ಅಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿಯೂ ಸಹ ಆವೃತವಾಗಿಲ್ಲ. ಒಂದು ಎಕ್ಸಾಂಪಲ್ ನೋಡೋಣ ಯಾಕಾಗಿಲ್ಲ ಅಂತ. ಉದಾಹರಣೆ 5, 2 ಪೂರ್ಣ ಸಂಖ್ಯೆಗಳು. ನಮಗೆ ಗೊತ್ತು 5 ಮತ್ತು 2 ಪೂರ್ಣ ಸಂಖ್ಯೆಗಳು. ಇಲ್ಲಿ ಭಾಗಾಕಾರ ಚಿಹ್ನೆ ಇದೆ, ಅವು ಎರಡು ಮಧ್ಯೆ ಭಾಗಾಕಾರ ಹಾಕಿ, ಅಂದರೆ 5/2 ನಮಗೇನು ಬರುತ್ತೆ? 5/2. ಇದು ಪೂರ್ಣ ಸಂಖ್ಯೆಯಲ್ಲ. ಆದ್ದರಿಂದ ಪೂರ್ಣ ಸಂಖ್ಯೆಗಳು ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಆವೃತವಾಗಿಲ್ಲ. ನಂತರ ಸಂಕಲನ ಮತ್ತು ಗುಣಾಕಾರಗಳ ಪರಿವರ್ತನೀಯತೆ. ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ನಾನು ಜನರಲ್ ಆಗಿ ಎ ಮತ್ತು ಬಿ ಎರಡು ಪೂರ್ಣ ಸಂಖ್ಯೆಗಳು. ಆದರೆ a + b = b + a ಆಗುತ್ತದೆ. ಇದನ್ನು ಪೂರ್ಣ ಸಂಖ್ಯೆಗಳ ಸಂಕಲನದ ಪರಿವರ್ತನೀಯದ ಸೂತ್ರ ಅನ್ಬೋದು ನಾವು. ಉದಾಹರಣೆ ತಗೊಳ್ಳೋದಾದರೆ ನೋಡಿ, ಉದಾಹರಣೆ 2 + 4 ಇದನ್ನು ಉಲ್ಟಾ ಮಾಡೋದು, 4 + 2. 2 + 4 ನಮಗೇನು ಆನ್ಸರ್ ಬಂತು? 6 ಬಂತು. 4 + 2 ಅದಕ್ಕೆ ಆನ್ಸರ್ ಏನು ಬಂತು? 6 ಬಂತು. ಅಂದರೆ ಇದು ಎಡಭಾಗ, ಇದು ಬಲಭಾಗ, ಅವೆರಡು ಈಕ್ವಲ್ ಆಗಿದೆ. ಅದನ್ನು ಪೂರ್ಣ ಸಂಖ್ಯೆಗಳ ಸಂಕಲನದ ಪರಿವರ್ತನೀಯತೆ ಎನ್ನುವರು. ನಂತರ ಪೂರ್ಣ ಸಂಖ್ಯೆಗಳ ಗುಣಾಕಾರವು ಪರಿವರ್ತನೀಯವಾಗಿದೆ. ಈ ಹೇಳಿಕೆಯ ಅರ್ಥ ಏನಂದರೆ, ಅದೇ ರೀತಿ ಯಾವ ರೀತಿ ನಾವು ಸಂಕಲನದಲ್ಲಿ ಎರಡು ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ವೋ ಅದೇ ರೀತಿ ಇಲ್ಲೂ ಸಹ ಎರಡು ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಅಂದರೆ ಎ ಮತ್ತು ಬಿ ಎರಡು ಪೂರ್ಣ ಸಂಖ್ಯೆಗಳು ಎಂದು ತಿಳಿದರೆ a × b = b × a. ಇಲ್ಲಿ ಪ್ಲಸ್ ಇತ್ತು, ಯಾಕೆಂದರೆ ಇಲ್ಲಿ ಸಂಕಲನ ಇತ್ತು, ಇಲ್ಲಿ ಗುಣಾಕಾರ ಇತ್ತು, ಅಷ್ಟೇ ಡಿಫ್ರೆನ್ಸು. a × b = b × a. ಉದಾಹರಣೆ ನೋಡೋದಾದರೆ ಎರಡು ಪೂರ್ಣ ಸಂಖ್ಯೆ ತಗೊಳ್ಳಿ. 5 ಮತ್ತು 3 ಎರಡು ಪೂರ್ಣ ಸಂಖ್ಯೆಗಳು. a ಜಾಗದಲ್ಲಿ 5, b ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ 5 × 3 = 3 × 5. 5 3 15, 3 5 15 ಇವೆರಡು ಈಕ್ವಲ್ ಆಗುತ್ತೆ. ಆದ್ದರಿಂದ ಪೂರ್ಣ ಸಂಖ್ಯೆಗಳ ಗುಣಾಕಾರವು ಪರಿವರ್ತನೀಯವಾಗಿದೆ. ಇದು ಪರಿವರ್ತನೀಯತೆ ಗುಣ. ನೆಕ್ಸ್ಟ್, ಸಂಕಲನ ಮತ್ತು ಗುಣಾಕಾರದ ಸಹವರ್ತನೀಯತೆ. ಈಗಂತಂದರೆ ಅಲ್ಲಿ ನಾವು ಪರಿವರ್ತನೀಯತೆಯಲ್ಲಿ ಎರಡು ತಗೊಂಡಿದ್ದು ಪೂರ್ಣ ಸಂಖ್ಯೆಗಳನ್ನು. ಇಲ್ಲಿ 3 ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡು, ಅಂದರೆ ಜನರಲಾಗಿ ಎ, ಬಿ ಮತ್ತು ಸಿಗಳು ಪೂರ್ಣ ಸಂಖ್ಯೆಗಳಾದರೆ ಎ ಪ್ಲಸ್ ಬ್ರಾಕೆಟ್ ಬಿ ಪ್ಲಸ್ ಸಿ ಬ್ರಾಕೆಟ್ ಕ್ಲೋಸ್ = ಬ್ರಾಕೆಟ್ ಎ ಪ್ಲಸ್ ಬಿ ಬ್ರಾಕೆಟ್ ಪ್ಲಸ್ ಸಿ. ಇದನ್ನು ಸಂಕಲನದ ಸಹವರ್ತನೀಯತೆ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ 3 ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡು, ಅಂದರೆ 2, 3, 4 ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಎ ಮತ್ತು ಬಿ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅಂದರೆ ನೋಡಿ, ಎ ಜಾಗದಲ್ಲಿ 2, ಬಿ ಜಾಗದಲ್ಲಿ 3, ಸಿ ಜಾಗದಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 + ಬ್ರಾಕೆಟ್ 3 + 4 = ಬ್ರಾಕೆಟ್ 2 + 3 + 4. ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ? ಫಸ್ಟು ಬ್ರಾಕೆಟ್ ಒಳಗಿರೋದ ಫಸ್ಟು ಕೂಡ್ಕೊಳ್ಳಿ. 3 + 4 7 ಬರುತ್ತೆ. ಇಲ್ಲಿ ಅದೇ ರೀತಿ 2 + 3 5 ಬರುತ್ತೆ. ಪ್ಲಸ್ ಇದೆ, ಪ್ಲಸ್ 4 ಹಾಕೊಳ್ಳಿ. 2 + 7 ಎಷ್ಟು ಬಂತು? 9. 5 + 4 ಎಷ್ಟು ಬಂತು? 9. ಅಂದರೆ ಎಡಭಾಗ = ಬಲಭಾಗ. ಇದು ಪೂರ್ಣ ಸಂಖ್ಯೆಗಳ ಸಂಕಲನದ ಸಹವರ್ತನೀಯತೆ. ಅದೇ ರೀತಿ ಪೂರ್ಣ ಸಂಖ್ಯೆಗಳ ಗುಣಾಕಾರವು ಸಹವರ್ತನೀಯವಾಗಿದೆ. ಅದೇ ರೀತಿ 3 ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಳ್ತೀರಾ, ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮಲ್ಟಿಪ್ಲಿಕೇಶನ್ ಅಂದರೆ ಇಂಟು ಬರ್ಕೊತೀರ, ಅಷ್ಟೇ. ಗುಣಾಕಾರದ ಚಿಹ್ನೆ ಬರ್ಕೊತೀರ. ಉದಾಹರಣೆ ನೋಡೋದಾದರೆ 3 ಪೂರ್ಣ ಸಂಖ್ಯೆಗೆ ತೆಗೆದುಕೊಳ್ಳಿ. ಅಂದರೆ 2, 4, 5. ಎ ಜಾಗದಲ್ಲಿ 2, ಬಿ ಜಾಗದಲ್ಲಿ 4, ಸಿ ಜಾಗದಲ್ಲಿ 5. ಅಂದರೆ ಬ್ರಾಕೆಟ್ 2 × 4 ಬ್ರಾಕೆಟ್ ಕ್ಲೋಸ್ × 5 = 2 × ಬ್ರಾಕೆಟ್ 4 × 5. ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ? 2 4 8, 5 ಇದೆ 5 ಬರ್ಕೊಳ್ಳಿ, ಇಂಟಿದೆ ಇಂಟು
5 ಈಸ್ ಈಕ್ವಲ್ ಟು 2 ಇಂಟು 4 5 20. ಈ ಸ್ಟೆಪ್ದಲ್ಲಿ ಏನಾಗುತ್ತೆ 8 5 40 ಈಸ್ ಈಕ್ವಲ್ ಟು 2 ಇಂಟು 20 22 40. ಅಂದರೆ ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ. ಆದ್ದರಿಂದ ಪೂರ್ಣ ಸಂಖ್ಯೆಗಳ ಸಂಕಲನ ಮತ್ತು ಗುಣಾಕಾರ ಸಹವರ್ತನೀಯವಾಗಿದೆ ಅಂತ ಹೇಳ್ಬೋದು. ಇವನ್ನ ನೋಡಿ. ನಂತರ ವಿಭಾಜಕತೆ ನಿಯಮ ನೋಡಿ. ಎ ಬಿ ಮತ್ತು ಸಿಗಳು ಪೂರ್ಣ ಸಂಖ್ಯೆಗಳಾದರೆ ಈ ನಿಯಮದ ಪ್ರಕಾರ ಎ ಇಂಟು ಬ್ರಾಕೆಟ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಒಂದು ಗ್ರೂಪ್. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಹಾಕಿ. ಎಗೇನ್ ಎ ಇಂಟು ಸಿ ಪ್ಲಸ್ ಎ ಇಂಟು ಸಿ ಇದೊಂದು ಗ್ರೂಪು. ಇದನ್ನು ವಿಭಾಜಕತೆ ನಿಯಮ ಅಂತಂದರೆ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಎನ್ನುವರು. ಯಾಕೆ ಹಂಗೆ ಅಂತಾರೆ ಅಂದರೆ ಇಲ್ಲಿ 2 ಚಿಹ್ನೆಯನ್ನು ಉಪಯೋಗಿಸಿದ್ದೀವಿ. ಫಸ್ಟು ಇಂಟು ಇದೆ, ನಂತರ ಪ್ಲಸ್ ಇದೆ. ಆದ್ದರಿಂದ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಎನ್ನುವರು. ಉದಾಹರಣೆ ನೋಡೋದಾದರೆ ಮಕ್ಕಳೇ 2 3 ಮತ್ತು 4ಗಳು ಪೂರ್ಣ ಸಂಖ್ಯೆಗಳು ಆದರೆ ಏನಾಗುತ್ತೆ 2 ಇಂಟು ಬ್ರಾಕೆಟ್ 3 + 4 ಈಸ್ ಈಕ್ವಲ್ ಟು ಬ್ರಾಕೆಟ್ ಈ 2ನ ಒಳಗಡೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 2 ಇಂಟು 3 ಒಂದು ಗುಂಪು ಪ್ಲಸ್ ಇದೆ ಪ್ಲಸ್, ನಂತರ 2 ಇಂಟು 4 ಅಂದರೆ 2ನ 3 ಜೊತೆ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಇದೆ ಪ್ಲಸ್ ಹಾಕಬೇಕು, ನಂತರ 2ನ 4 ಜೊತೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಏನಾಗುತ್ತೆ 3 + 4 7 ಬರುತ್ತೆ. ಇಲ್ಲೇನೈತೆ ಇಲ್ಲಿ ಬ್ರಾಕೆಟ್ ಒಳಗಿರೋದು ಏನೈತೆ 2 ಇಂಟು 3 ಅಂದರೆ 2 3 6 ಪ್ಲಸ್ ಇದೆ ಪ್ಲಸ್ 2 4 8. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ 2 ಇಂಟು 7 2 7 14 ಈಸ್ ಈಕ್ವಲ್ ಟು 6 + 8 6 + 8 ಎಷ್ಟು ಆನ್ಸರು 14. ಆದ್ದರಿಂದ ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ. ಇದನ್ನು ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂತ ಕರಿತೀವಿ. ನಂತರ ಅನನ್ಯತಾಂಶ. ಯಾವುದೇ ಪೂರ್ಣ ಸಂಖ್ಯೆಗೆ 0ಯನ್ನು ಕೂಡಿದಾಗ ಅದೇ ಪೂರ್ಣ ಸಂಖ್ಯೆ ಬರುತ್ತೆ. ಆದ್ದರಿಂದ 0ಯನ್ನು ಪೂರ್ಣ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡೋದಾದರೆ 4ಕ್ಕೆ 0 ಕೂಡಿರು 4 ಆನ್ಸರು, ಅಥವಾ 0ಗೆ 4 ಕೂಡಿರು 4 ಆನ್ಸರು. ಅದೇ ರೀತಿ ಯಾವುದೇ ಪೂರ್ಣ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅದೇ ಪೂರ್ಣ ಸಂಖ್ಯೆ ಬರುತ್ತದೆ. ಆದ್ದರಿಂದ ಪೂರ್ಣ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ 1 ಆಗಿರುತ್ತೆ. ಯಾಕೆಂದರೆ ನೋಡಿ ಮಕ್ಕಳೇ, ಉದಾಹರಣೆ 7 ಇಂಟು 1. ಯಾಕೆಂದರೆ 7 ಇಲ್ಲಿ ಒಂದು ಪೂರ್ಣ ಸಂಖ್ಯೆ. ಆ 7ಕ್ಕೆ 1ನ್ನು ಗುಣಿಸಿದಾಗ ಅಥವಾ 1ಕ್ಕೆ 7ನ್ನು ಗುಣಿಸಿದಾಗ ನಮಗೆ 7 ಬರುತ್ತೆ ಆನ್ಸರು. ಆದ್ದರಿಂದ ಪೂರ್ಣ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ 1 ಮತ್ತು ಪೂರ್ಣ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ 0. ನಂತರ ಕೆಳಗಿನ ಸಂಖ್ಯೆಗಳ ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳನ್ನು ಬರೆಯಿರಿ. ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅದರ ಮುಂದಿನ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆಯನ್ನು ಬರಿಬೇಕು. ಮಕ್ಕಳ ನೋಡಿ, ಇಲ್ಲಿ A1 ನೋಡಿ 97 ಇದೆ. ಅದಕ್ಕೆ ಮುಂದಿನ ಸಂಖ್ಯೆ, ಅದರ ಮುಂದಿನ ಸಂಖ್ಯೆ ಅಂದರೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಮುಂದಿನ ಸಂಖ್ಯೆ ಅಂದರೆ ಅದಕ್ಕೆ 1ನ್ನು ಕೂಡಬೇಕು, ಹಿಂದಿನ ಸಂಖ್ಯೆ ಅಂದರೆ ಕೊಟ್ಟಿರುವಂತಹ ಸಂಖ್ಯೆಯಿಂದ 1ನ್ನು ಕಳಿಬೇಕು. ಇಲ್ಲಿ ನೋಡಿ ಮಕ್ಕಳೇ, ಮುಂದಿನ ಸಂಖ್ಯೆ 97ರ ಮುಂದಿನ ಸಂಖ್ಯೆ ಅಂದರೆ ಅದಕ್ಕೆ 1ನ್ನು ಕೂಡಬೇಕು. ಏನಾಗುತ್ತೆ 98 ಅದರ ಮುಂದಿನ ಸಂಖ್ಯೆ. ಅದರ ಹಿಂದಿನ ಸಂಖ್ಯೆ ಅಂದರೆ ನೋಡಿ 97ರಿಂದ 1ನ್ನು ಕಳಿಬೇಕು. 97 - 1 96 ಬರುತ್ತೆ. ನೆಕ್ಸ್ಟ್ ಲೆಕ್ಕ ನೋಡೋದಾದರೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ. 2 ಲೆಕ್ಕ ಕೊಟ್ಟಿದ್ದಾರೆ. ಫಸ್ಟ್ನೇ ಲೆಕ್ಕ ನೋಡಿ, 297 × 13 ಪ್ಲಸ್ 297 × 37. ಯಾವ ರೀತಿ ಕಂಡಿರೋದು ಉತ್ತರ ನೋಡಿ ಮಕ್ಕಳೇ. ಇಲ್ಲಿ ಅಬ್ಸರ್ವ್ ಮಾಡಿ, 297 × 13 297 × 37 ಇದೆ, ಮಧ್ಯದಲ್ಲಿ ಪ್ಲಸ್ ಇದೆ.
ಯಾವ ರೀತಿ ಮಾಡೋದು, ಇದನ್ನು ಅಬ್ಸರ್ವ್ ಮಾಡಿದಾಗ, ಇಲ್ಲಿ ಅಬ್ಸರ್ವ್ ಮಾಡಿದಾಗ 297 ಎರಡರಲ್ಲೂ ಒಂದೇ ಇದೆ, ಅದು ಕಾಮನ್ ಇದೆ. ಅದನ್ನು ಹೊರಗಡೆ ತಗೊಳ್ಳಿ, ಅಂದರೆ ಏನಾಗುತ್ತೆ 297 ಹೊರಗಡೆ ತಗೊಂಡಾಗ 297. ಇನ್ನು ಉಳ್ಕೊಂಡಿರೋದೇನಿದೆ ಇಲ್ಲಿ 13 ಇದೆ, 13 ಪ್ಲಸ್ ಇದೆ ಪ್ಲಸ್ 37. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ 297 ಇವೆರಡನ್ನೂ ಕೂಡಬೇಕು. ಇವೆರಡನ್ನೂ ಕೂಡಿದಾಗ ಏನಾಗುತ್ತೆ 13 + 37 ನಮಗೆ 50 ಆನ್ಸರ್ ಬರುತ್ತೆ. ನಂತರ ಈ ಬ್ರಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ, ಇಂಟು ಏನಾಗುತ್ತೆ 297 × 50 ಇವೆರಡನ್ನು ಗುಣಿಸಿದಾಗ ನಮಗೆ 14,850 ಆನ್ಸರ್ ಬರುತ್ತೆ. ಅದೇ ರೀತಿ ಎರಡನೇ ಪ್ರಾಬ್ಲಮ್ ನೋಡಿ, ಸೇಮ್ ಇದೇ ಥರ ನೋಡಿ. ಇಲ್ಲಿ 81,265 ಎರಡರಲ್ಲೂ ಕಾಮನ್ ಇದೆ. ಆ ಕಾಮನ್ ಇರೋ ಪಾರ್ಟ್ ತಗೊಳ್ಳಿ, 81,265 ಹೊರಗಡೆ ತಗೊಂಡಾಗ ಉಳ್ಕೊಂಡ್ರೆ ಯಾವ ಸಂಖ್ಯೆ ಇದೆ 169 ಇದೆ, ಒಂದು ಬರ್ಕೊಳ್ಳಿ 169. ಇಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ನೆಕ್ಸ್ಟ್ ಸಂಖ್ಯೆ ಯಾವ್ದಿದೆ 69 ಇದೆ, 69 ಬರ್ಕೊಳ್ಳಿ. ಅವಾಗ ಏನಾಗುತ್ತೆ 169 - 69 ಆನ್ಸರ್ ಎಷ್ಟು ಬಂತು 100. ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು, 81,265 × 100 ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಇಷ್ಟು ಆನ್ಸರ್ ಬರುತ್ತೆ. ಯಾವ ರೀತಿ 2 0 ಇದೆ, ಇದ್ರ ಮುಂದೆ 2 0 ಹಾಕಿರಿ ನಮಗೆ ಆನ್ಸರ್ ಬಂತು. ಅರ್ಥ ಆಯ್ತಾ? ನೆಕ್ಸ್ಟ್ ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ. ಅದರಲ್ಲಿ ಫಸ್ಟ್ನೇ ಲೆಕ್ಕ 648 × 102. ನೋಡಿ ಮಕ್ಕಳೇ, ಇದನ್ನು ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದರೆ ನಮ್ಗೆ ಇಷ್ಟು ಆನ್ಸರ್ ಬರುತ್ತೆ. ಆದರೆ ಅಲ್ಲಿ ಅವ್ರು ಏನಂತ ಹೇಳಿದ್ದಾರೆ, ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ. ಯಾವ ರೀತಿ ಮಾಡಬೇಕು ಇದನ್ನಂದೆ ವೆರಿ ಸಿಂಪಲ್ ನೋಡಿ. 648 ಇದೆ, 648 ಬರ್ಕೊಳ್ಳಿ. ಅದೇ ರೀತಿ ಈ 102 ಇದೆಯಲ್ಲ, ಇದನ್ನು ನೋಡಿದೆ, ಇದನ್ನು ಸ್ಪ್ಲಿಟ್ ಮಾಡಿಕೊಂಡ್ರೆ ಏನಾಗುತ್ತೆ 100 + 2 ನಮಗೆ ಇವೆರಡು ಕೂಡಿದ್ರೆ 102 ಬರುತ್ತೆ. ಯಾಕೆ ನಾನು ಇದನ್ನೇ ಸ್ಪ್ಲಿಟ್ ಮಾಡ್ಕೊತೀನಿ ಅಂದರೆ, ಇದನ್ನು ಸ್ಪ್ಲಿಟ್ ಮಾಡ್ಕೊಬೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ. ಆದರೆ ಇದನ್ನು ನಾವೇನಾದರೂ ಸ್ಪ್ಲಿಟ್ ಮಾಡಿಕೊಂಡ್ರೆ ಮಲ್ಟಿಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಆದ್ದರಿಂದ 102 ಇದೆ, ಆ 102ನ 100 + 2 ಮಾಡಿಕೊಂಡಾಗ ನೋಡಿ ಮಕ್ಕಳೇ, 648 × 100 ಪ್ಲಸ್ ಇದೆ ಪ್ಲಸ್ 648 × 2 ಇವೆರಡನ್ನು ಗುಣಿಸಿದಾಗ ನಮಗೆ 64,800 ಬರುತ್ತೆ. ಇವೆರಡನ್ನು ಗುಣಿಸಿದಾಗ 1,296 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪಲ್ ಇವೆರಡನ್ನು ಕೂಡಬೇಕು, ಪ್ಲಸ್ ಇದೆ ಕೂಡಬೇಕು. ಆನ್ಸರ್ ಏನು ಬರುತ್ತೆ ನಮಗೆ 66,096 ಇದರ ಉತ್ತರ. ಅದೇ ರೀತಿ ಈ ಎರಡನೇ ಪ್ರಾಬ್ಲಮ್ಮು ಇದೇ ರೀತಿ ಅಬ್ಸರ್ವ್ ಮಾಡಿ. ಇಲ್ಲಿ 1,005 × 168 1000 × 168 ಪ್ಲಸ್ ಇದೆ ಪ್ಲಸ್ 5 × 168 1000 × 168 ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 1 6 8 3 0 ಇದೆ, 3 0 ಹಾಕಿ. ಓಕೆ, ಪ್ಲಸ್ 5 × 168 ನಮಗೆ ಗೊತ್ತು ಆಲ್ರೆಡಿ 840. ಇವೆರಡನ್ನು ಕೂಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಮಕ್ಕಳೇ ನೋಡಿ, 168 ಇಲ್ಲಿ ನೋಡಿ ಕೂಡಿದಾಗ 8 4 0 ಏನು ಬರುತ್ತೆ 8 4 0 ಅಂದರೆ 1,68,840 ಇದು ಸರಿಯಾದ ಉತ್ತರ. ನಂತರ ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ 40 ಲೀಟರ್ ಪೆಟ್ರೋಲ್ ತುಂಬಿದನು. ಮರುದಿನ ಅವನು ತನ್ನ ಕಾರಿಗೆ 50 ಲೀಟರ್ ಪೆಟ್ರೋಲ್ ತುಂಬಿದನು. ಪೆಟ್ರೋಲ್ ದರ 1 ಲೀಟರ್ಗೆ ₹44 ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು? ಇದರ ಉತ್ತರ ತುಂಬ ಸುಲಭ.
ಏನೇನು ಕೊಟ್ಟಿದ್ದಾನೆ ಫಸ್ಟ್ ಅದನ್ನು ಬರ್ಕೊಳ್ಳಿ. ನೋಡಿ, ಸೋಮವಾರ ತನ್ನ ಕಾರಿಗೆ ತುಂಬಿದ ಪೆಟ್ರೋಲ್ ಎಷ್ಟಿದೆ? 40 ಲೀಟ್ರ್ ಇದೆ, 40 ಲೀಟ್ರ್. ಮರುದಿನ ಅವನು ತನ್ನ ಕಾರಿಗೆ ತುಂಬಿದ ಪೆಟ್ರೋಲ್ ಎಷ್ಟು? 50 ಲೀಟ್ರ್. ನೋಡಿ, 40 ಲೀಟ್ರು ಸೋಮವಾರ ತುಂಬ್ತಾನೆ, ತದನಂತರ ಮರುದಿನ 50 ಲೀಟ್ರ್ ತುಂಬ್ತಾನೆ. ಅಂದರೆ ಒಟ್ಟು ಕಾರಿಗೆ ತುಂಬಿದ ಪೆಟ್ರೋಲ್ 90 ಲೀಟರ್. ಮಕ್ಕಳ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. 1 ಲೀಟರ್ನ ದರ ಎಷ್ಟು? 1 ಲೀಟರ್ಗೆ ರು 44 ರೂಪಾಯಿ. ನಮ್ಗೆ 1 ಲೀಟ್ರ್ 44 ರೂಪಾಯಿ ಆದರೆ 90 ಲೀಟ್ರಿಗೆ ಎಷ್ಟು ಅಂದರೆ ಅವೆರಡನ್ನ ಗುಣಿಸ್ಬೇಕಷ್ಟೇ. ಅಂದರೆ ನೋಡಿ, 44 × 90. ಈ ಡೈರೆಕ್ಟಾಗಿ 44 × 90 ಮಾಡಿದರೆ ನಮಗೆ 3960 ಬರುತ್ತೆ. ಅಂತ ಅಂದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು ಅಂತಂದರೆ ರು 3960. ಇದು ಇದರ ಉತ್ತರ. ಮಕ್ಕಳೇ, ಈಗ ನಾನು ನಿಮಗೂ ಸ್ವಲ್ಪ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಕೆಳಗಿನ ಸಂಖ್ಯೆಗಳ ಇಂದಿನ ಮತ್ತು ಮುಂದಿನ ಸಂಖ್ಯೆಗಳನ್ನು ಬರೆಯಿರಿ. ಅದರಲ್ಲಿ ಫಸ್ಟ್ ಒನ್ 12356, ಸೆಕೆಂಡ್ ಒನ್ 78965. ಎರಡನೇ ಕ್ವಶನ್, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ಹೇಳಬೇಕು. ಅದರಲ್ಲಿ A1 ಪೂರ್ಣ ಸಂಖ್ಯೆ 0ಗೆ ಇಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ. ಇದು ಫಸ್ಟ್ನೇ ಹೇಳಿಕೆ. ಇದು ಸರಿನಾ ಅಥವಾ ತಪ್ಪು ಅಂತ ಹೇಳ್ಬೇಕಷ್ಟೇ. B1 ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಆಗಿವೆ. ಇದು ಸರಿನಾ ಅಥವಾ ತಪ್ಪು ಅಂತ ಹೇಳಬೇಕು. ನಂತರ ಬೆಲೆ ಕಂಡುಹಿಡಿಯೋದು. ಅಂದರೆ 125 × 10 ಪ್ಲಸ್ 125 × 12. ಇದನ್ನು ಬೆಲೆ ಕಂಡುಹಿಡಿಬೇಕು. ನಂತರ 4ನೇ ಪ್ರಾಬ್ಲಮ್, ಸೂಕ್ತವಾದ ಗುಣವನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ. ಅದರಲ್ಲಿ ಫಸ್ಟ್ನೇದು 998 × 103, B1 78 × 9. ಈ ಲೆಕ್ಕಗಳನ್ನು ಮನೆಯಲ್ಲಿ ಟ್ರೈ ಮಾಡಿ. ಅಕಸ್ಮಾತ್ ಬರಲಿಲ್ಲ ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಈ ಲೆಕ್ಕಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಧನ್ಯವಾದಗಳು.